ಹಿಂದೂ ಕರ್ನಾಟಕ ರಾಜ್ಯದ ಒಂದು ಮಹಾಸಂಚಲನವನ್ನೇ ಸೃಷ್ಟಿಸಿದಂಥ ರಾಜಕೀಯದಲ್ಲೇ ಒಂದು ತಲ್ಲಣವನ್ನೇ ಸೃಷ್ಟಿಸಿದಂಥ ಶ್ರೀಯುತ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಷಯವಾಗಿ ಇಂದು ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಅವರು ಹಂಚಿಕೊಂಡಂತಹ ಮನದಾಳದ ಮಾತುಗಳನ್ನು ನಾವು ಈಗ ನಿಮ್ಮ ಮುಂದೆ ನೋಡೋಣ. ಅವರು ಅತ್ಯುತ್ತಮ ಒಂದು ರಾಜಕೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಆಡಿದಂಥ ಮಾತುಗಳು ಏನಪ್ಪ ಅಂದರೆ, ದೇವರು ಯಾರಿಗೂ ಕೂಡ ವರವನ್ನು ಕೊಡೋದಿಲ್ಲ ಅಥವಾ ಶಾಪವನ್ನು ಕೂಡ ಕೊಡೋದಿಲ್ಲ. ದೇವರು ಕೊಡೋದು ಎಲ್ಲರಿಗೂ ಅವಕಾಶವನ್ನು ಮಾತ್ರ ಕಲ್ಪಿಸಿಕೊಡ್ತಾನೆ. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯನ್ನು ಮಾಡಿದರಲ್ಲಿ ನಾವು ಉದಾಹರಣೆಯನ್ನು ತಗೊಳ್ಳೋದಾದರೆ, ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅವರು ಮೈಸೂರು ಜಿಲ್ಲೆಯಲ್ಲಿ ಒಂದು ಸಣ್ಣ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮುಖಾಂತರ ಒಂದು ರಾಜಕೀಯವನ್ನು ಪ್ರವೇಶಿಸ್ತಾರೆ. ಈ ರಾಜಕೀಯದಲ್ಲಿ ಬೆಳೆದು ಸಾಮಾಜಿಕ ನ್ಯಾಯ, ಸಾಮಾಜಿಕ ಅಧಿಕಾರ ಎಂಬ ಬಿರುದನ್ನು ಪಡಿತಾರೆ. ಬಡವರ ಬಂಧು ಎಂಬ ಬಿರುದನ್ನು ಪಡಿತಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರಾದ ಶ್ರೀಯುತ ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯುತ್ತಮ ಯಶಸ್ವಿ, ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮನದಲ್ಲಿ ನೆಲೆಸಿರುವ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಭಾರತೀಯ ರಾಜಕಾರಣದಲ್ಲಿ ಧೀಮಂತ ನಾಯಕ ಎಂಬ ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ. ನಾಡಿನ ಜನಪರ ಯೋಜನೆಗಳನ್ನು ಹಿಡಿದು ರಾಜ್ಯದ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದಂಥ ಕೊಡುಗೆಗೆ ಅಪಾರ, ಅವಿಸ್ಮರಣೀಯ. ಇವರು ಸುಮಾರು 5 ವರ್ಷದ ಅಗಾಧ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ ಮತ್ತು ಜನಪರ ಯೋಜನೆಗಳು ಸದಾ ಸ್ಮರಣೀಯ. 2020ರಲ್ಲಿ ನನ್ನ ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದ ಇದುವರೆಗೂ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷವನ್ನು ಸಂಘಟನೆಯಲ್ಲಿ ಒಂದು ಜೊತೆಯಾಗಿ ನಿಂತಿದ್ದರು. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ, ಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ, ಅವರ ಒಂದು ಅನುಭವದ ನುಡಿಗಳು, ಅವರು ಕೊಟ್ಟಂಥ ಒಂದು ದಾರಿದೀಪ ನನ್ನ ಭಾಗ್ಯವೇ ಸರಿ. ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯರ ಅನುಭವ ನನಗೆ ಹೀಗೇ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಂದಾಗಿ ನಡೆಯೋಣ ಎಂಬ ಒಂದು ಸ್ಲೋಗನ್ ಅನ್ನು ಹೇಳ್ತಾ ತಮ್ಮ ಅನುಭವವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ನಮಸ್ತೆ.